ಈ ವಿದ್ಯಾರ್ಥಿ ಜೀವನ ಅನ್ನೋದು ಒಂಥರ ಚೈನ್ ಲಿಂಕ್. ಸ್ವಲ್ಪ ಸಮಯ ಹಾಳು ಮಾಡಿ ಓದೋದನ್ನು ಹಾಳು ಮಾಡ್ಕೊಂಡ್ವಿ ಅಂದರೆ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಸಿಗಲ್ಲ ಅಂದರೆ ಕೆಲಸ ಸರಿಯಾಗಿ ಸಿಗಲ್ಲ. ಕೆಲಸ ಸರಿಯಾಗಿ ಸಿಗಲ್ಲ ಅಂದರೆ ಲೈಫ್ ಸ್ಟೈಲನ್ನು ಚೆನ್ನಾಗಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ನಮ್ಮ ಇಡೀ ಜೀವನದ ಬದುಕು ಈ ಪ್ರೌಢಾವಸ್ಥೆಯಿಂದ ಮುದುಕರಾಗುವಲ್ಲಿವರೆಗೂ ಒಂದು ಸಣ್ಣ ಕಿರಿಕಿರಿ ಇದ್ದೇ ಇರುತ್ತೆ. ನಾವು ಯಾಕೆ ಆ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಲಿಲ್ಲ ಅನ್ನೋದು. ಇದ್ರ ಪರಿಣಾಮ ಏನಾಗುತ್ತೆ ಅಂದರೆ ಕುಟುಂಬದಲ್ಲಿ ಯಾವಾಗಲೂ ಸಂತೋಷವಾಗಿರೋಕ್ಕಾಗಲ್ಲ, ಎಲ್ಲರ ಜೊತೆ ಮಿಂಗಲ್ ಆಗಿರೋಕ್ಕಾಗಲ್ಲ. ಎಲ್ಲರೂ ಚೆನ್ನಾಗಿರೋ ಅಂತ ಕೂತ್ಕೊಂಡು ಸಂತೋಷವಾಗಿ ಮಾತಾಡುವಾಗ ನಮ್ಮಲ್ಲಿ ಏನೋ ಒಂದು ಗಿಲ್ಟಿ, ನಾನು ಹೀಗಿರ್ಬೋದಾಗಿತ್ತಲ್ಲ, ಇವರಂತೆಯೇ ನಾವು ಲೈಫ್ ಸ್ಟೈಲ್ನ ಚೆನ್ನಾಗಿ ಲೀಡ್ ಮಾಡ್ಬೋದಾಗಿತ್ತಲ್ಲ ಅನ್ನೋ ತಪ್ಪು ಭಾವನೆಗಳು. ಹಾಗಾಗಿ ಈ ಸಮಯವನ್ನು ಹಾಳು ಮಾಡಿಕೊಳ್ಳದೆ ಚೆನ್ನಾಗಿ ನಿರ್ವಹಣೆ ಮಾಡೋ ಜವಾಬ್ದಾರಿ ವಿದ್ಯಾರ್ಥಿಗಳದ್ದು. ಅದಕ್ಕೋಸ್ಕರನೇ ಈ ಹೈಸ್ಕೂಲ್ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಭಾಳ ಸ್ನೇಹದ ಜೀವನ ಹೆಚ್ಚಾಗಿ ತಮಾಷೆ, ಪ್ರೀತಿ ಪ್ರೇಮ, ಗೆಳೆತನ ಇವುಗಳೆಲ್ಲ ಶುರುವಾಗುವಂಥ ಸಮಯ ಚೆನ್ನಾಗಿರುತ್ತೆ. ಆದರೆ ಯಾವುದು ಅತಿ ಆಗಬಾರ್ದು. ನಿಮಗಾಗಿ ತಂದೆ ತಾಯಿಗಳು ಸಾಕಷ್ಟು ಎಫರ್ಟ್ ಹಾಕಿ ನೀವೆಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕಲಿಯೋಕ್ಕೆ ಹೋಗ್ತಿದ್ದಾರೋ ಅದೇ ಸಮಯದಲ್ಲಿ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನನಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಇಟ್ಕೊಂಡು ನೀವು ಪ್ರತಿದಿನ ನಿಮ್ಮ ಕರ್ತವ್ಯವನ್ನು ನಿಭಾಯಿಸ್ಕೋಬೇಕಾಗುತ್ತೆ. ನಿಮ್ಮ ಕರ್ತವ್ಯ ಏನು, ನಾನು ಶಾಲಾ ವಿದ್ಯಾರ್ಥಿ, ನನ್ನ ಕೆಲಸ ಏನು, ಶಾಲಾ ವಿದ್ಯಾರ್ಥಿಯಾಗಿ ನನ್ನ ಕೆಲಸ ಏನು, ನಾನು ಯಾಕೆ ಬಂದಿದ್ದೇನೆ ಅನ್ನೋದನ್ನು ಚಿಂತನೆ ಮಾಡಿ ಪ್ರತಿ ಕ್ಷಣ ನಿಮ್ಮ ಸ್ನೇಹ ಅಥವಾ ಪ್ರೀತಿ ಯಾವುದೇ ಆಗಿರಲಿ, ಮೊದಲು ನೀವು ಯೋಚನೆ ಮಾಡಬೇಕಾಗಿರೋದು ನಾನು ಈ ಕ್ಷಣ ಏನು ಮಾಡಬೇಕು. ಇದನ್ನು ನೀವು ಚೆನ್ನಾಗಿ ಮಾಡ್ಕೊಂಡಾದ್ಮೇಲೆ ನೀವು ಏನು ಮಾಡಿದರೂ ಜನ ಸರಿ ಅಂತ ಹೇಳ್ತಾರೆ. ಯಾವಾಗ ನಾವು ನಮ್ಮ ಯೋಗ್ಯತೆಯನ್ನು ಹೆಚ್ಚಿಸ್ಕೊಡಲ್ವ, ಆವಾಗ ನಾವು ಎಷ್ಟೇ ಒಳ್ಳೆ ಮಾಡೋಕ್ಕೆ ಹೋದ್ರೂ ನಮಗೆ ಬೆಲೆ ಕೊಡಲ್ಲ. ನಮಗೆ ಬೆಲೆ ಬೇಕು, ಸಮಾಜದಲ್ಲಿ ನಾವು ನೆಲೆ ನಿಲ್ಲಬೇಕು, ನಮ್ಮ ಮಾತುಗಳನ್ನು ಇನ್ನೊಬ್ಬರು ಕೇಳಬೇಕು ಅನ್ನೋದಾದರೆ ಫಸ್ಟ್ ನಾವು ಸರಿಯಾಗಬೇಕು ಅನ್ನೋದಾದರೆ ಈ ವಿದ್ಯಾರ್ಥಿ ಜೀವನವನ್ನು ಸೂಪರಾಗಿ ಮಾಡಬೇಕು. ನಮಗೆ ಹೆಚ್ಚು ಬೆಲೆ ಬರೋ ಹಾಗೆ, ನಮ್ಮ ಮಾರ್ಕ್ಸ್ ಕಾರ್ಡ್ಗಳು ನಮಗೆ ಮರ್ಯಾದೆ ಕೊಡೋ ಹಾಗೆ ನಾವು ಅದನ್ನು ಸೋಲಿಸ್ಬೇಕು. ಸೊ ನಾವು ಹೆಚ್ಚಿನ ಎಫರ್ಟನ್ನು ಹಾಕಿ, ನಿಮಗೂ ಕೂಡ ಜ್ಞಾನ ಇದೆ, ಎಲ್ಲರ ಹಾಗೇನೂ ನಿಮಗೂ ಕೂಡ ನಾಲೆಡ್ಜ್ ಇದೆ, ತಿಳುವಳಿಕೆ ಇದೆ. ಪಾಠವನ್ನು ಚೆನ್ನಾಗಿ ಕೇಳಿ ಅದಕ್ಕಿಂತ ವಿಷಯ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋ ಅಷ್ಟು ಸಾಮರ್ಥ್ಯ ಇರುತ್ತೆ. ಅದನ್ನು ಮೊದಲು ಮಾಡಿ, ಇಲ್ಲ ಅಂದರೆ ನಿಮ್ಮ ಭವಿಷ್ಯ ಹಾಳಾಗೋಗುತ್ತೆ. ಅದನ್ನು ರಿಪೇರಿ ಮಾಡೋಕ್ಕೆ ಯಾರೂ ಬರೋದಿಲ್ಲ. ಯಾವ ಸ್ನೇಹಿತರು, ಯಾವ ಗೆಳೆಯತಿಯರು ಯಾವುದು ಲೆಕ್ಕಕ್ಕೆ ಬರಲ್ಲ. ಆವಾಗ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಅದಕ್ಕೆ ಮುಂಚೆ ಎಚ್ಚೆತ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಮ ಜೀವನ ರೂಪಿಸ್ಕೊಳ್ಳಿ. ಈ ಮಾತನ್ನು ನಿಮಗೆ ಬೇಕು ಅನ್ನೋದಾದರೆ ರಿವೈಂಡ್ ಮಾಡಿಕೊಂಡು, ಯಾಕಂದರೆ ಯಾವ ಬುದ್ಧಿ ಮಾತುಗಳನ್ನು ಯಾರೂ ಹೇಳಕ್ಕೆ ಬರೋದಿಲ್ಲ. ಇವಾಗ ಇದನ್ನು ಬೇಕು ಅನ್ನೋದಾದರೆ ಈ ವಿಷಯಗಳನ್ನು ರಿವೈಂಡ್ ಮಾಡ್ಕೊಳ್ಳೋ ಮನಸ್ಸಲ್ಲಿ ತಗೊಳ್ಳಿ. ಪ್ರತಿ ಕ್ಷಣ ನಿಮ್ಮ ಭವಿಷ್ಯವನ್ನು ರೂಪಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ಕೊಳ್ಳಿ. ಬರೀ ವಿದ್ಯೆ ಬಗ್ಗೆನೇ ಹೇಳೋದಿಲ್ಲ, ವಿದ್ಯೆ ಜೊತೆಯಲ್ಲಿ ನಿಮಗೆ ಒಂದು ಸ್ವಲ್ಪ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಇನ್ನೊಂದು ಆ್ಯಕ್ಟಿವಿಟೀಸ್ ಬೇಕು ಅನ್ನೋದಾದರೆ ಯಾವುದಾದ್ರೂ ಒಂದು ಕ್ರೀಡೆಯನ್ನು ನಿಮ್ಮ ಜೊತೆಯಲ್ಲಿ ಯಾರು ಫ್ರೆಂಡ್ಸ್ ಇದ್ದರೆ ಅವ್ರದ್ರ ಜೊತೆಗೆ, ಎಲ್ಲ ಕ್ಲಬ್ಸ್ಗಳು ಬೇಕಾದಷ್ಟಿದೆ ಈಗ, ಸ್ಪೋರ್ಟ್ಸ್ ಕ್ಲಬ್ಗಳು, ಅದರಲ್ಲಿ ಸೇರಿಕೊಳ್ಳಿ. ಯಾರೂ ಇಲ್ಲದೇ ನಮಗೆ ನಾವೇ ಎಂಟರ್ಟೈನ್ಮೆಂಟ್ ಆಗಿರೋದಕ್ಕೆ ಬರವಣಿಗೆಗಳಿದೆ, ಪುಸ್ತಕಗಳಿದೆ. ಅದಕ್ಕಿಂತ ಸ್ನೇಹಿತರು ಇನ್ಯಾರೂ ಇಲ್ಲ. ಅದರ ಸಹಾಯದಿಂದ ನೀವು ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ರೂಪಣೆ ಮಾಡ್ಕೊಳ್ಳಿ. ಈ ಮಾತು ನಿಮಗಾಗಿ ಪ್ರೀತಿಯಿಂದ ಶಿವಾನಂದ್.